ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ನೂಲಿಯ ಚಂದಯ್ಯ 919ನೇ ಜಯಂತಿ ಆಗಸ್ಟ್ 28ರಂದು ಅದ್ದೂರಿ ಮೆರವಣಿಗೆ ಹುಲಿಗೆಪ್ಪ. ಕಾಯಕಯೋಗಿ ಶ್ರೀ ನೂಲಿಯ ಚಂದಯ್ಯನವರ 919ನೇ ಜಯಂತಿಯನ್ನ ಆಗಸ್ಟ್ 28ರಂದು ರಾಯಚೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಕುಳುವ ಸಮಾಜದ ಅಭಿವೃದ್ಧಿಗಾಗಿ ನೂಲಿಯ ಚಂದಯ್ಯ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಜಿಲ್ಲಾ ಕುಳುವ ಮಹಾಸಂಘದ ಗೌರವಾಧ್ಯಕ್ಷ ಹುಲಿಗೆಪ್ಪ ಮಾಣಿಕ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪ್ರತಿ ವರ್ಷ ನೂಲ ಹುಣ್ಣಿಮೆ ದಿನದಂದು ರಾಜ್ಯದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನೂಲಿಯ ಚಂದಯ್ಯ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸಲು ಏಪ್ರಿಲ್ 28ರಂದು ಆದೇಶ ಹೊರಡಿಸಿರುವುದು ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ರಾಜ್ಯ ಸರ್ಕಾರದ ವತಿಯಿಂದ 5ನೇ ಬಾರಿಗೆ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು, ಈ ಐತಿಹಾಸಿಕ ಸಂದರ್ಭದಲ್ಲಿ ಕುಳುವ ಸಮಾಜದ ಧಾರ್ಮಿಕ ಹಾಗೂ ಭಾವನಾತ್ಮಕ ಪ್ರೇರಣೆಯಾಗಿರುವ ನೂಲಿಯ ಚಂದಯ್ಯನವರ ಹೆಸರಿನಲ್ಲಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 28ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಿಂದ ನೂಲಿಯ ಚಂದಯ್ಯನವರ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ಬಾಜಾ ಭಜಂತ್ರಿ, ಡೊಳ್ಳು, ಪಲಕಲಕೋಲು, ಕುಂಭಕಳಸ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆಯು ಬಸವೇಶ್ವರ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾರ್ಗವಾಗಿ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ ತಲುಪಲಿದೆ. ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಯಂತಿ ಅಂಗವಾಗಿ 80%ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ನಿವೃತ್ತ ಸರ್ಕಾರಿ ನೌಕರರು, ಬಡ್ತಿ ಹೊಂದಿದವರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗೌರವಿಸಲಾಗುವುದು ಎಂದು ಹೇಳಿದರು. ಕೊರಮ, ಕೊರಚ, ಕೊರವ, ಕುಳುವ ಹಾಗೂ ಭಂಗಿ ಸಮುದಾಯಗಳ ಒಗ್ಗಟ್ಟು ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಜಯಂತ್ಯೋತ್ಸವ ವೇದಿಕೆಯಾಗಬೇಕು. ನೂಲಿಯ ಚಂದಯ್ಯನವರ ಕಾಯಕ, ದಾಸೋಹ ಹಾಗೂ ಸಾಮಾಜಿಕ ಸಂದೇಶವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಎಂದು ಹುಲಿಗೆಪ್ಪ ಮಾಣಿಕ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಮಂಗಳಾಯ, ಈರಣ್ಣ ಸಾತಪಲಿ, ಬೂದೆಪ್ಪ, ನರಸಿಂಹಲು ಕಮಲಾಪುರ, ಮಾಲಾ ಭಜಂತ್ರಿ, ನರಸಪ್ಪ, ತಿಮ್ಮಪ್ಪ ತಡಕರ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾಗರ ಡಿಟಿಪಿ ಸೆಂಟರ್. ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನು ಹಾಕಿ, ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನು ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 84315931